ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಪ್ರತಿಪಕ್ಷ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಇವತ್ತಿನಿಂದ ಆರಂಭ ಆಗ್ತಾ ಇರುವಂಥದ್ದು. ಒಟ್ಟು 4 ಹಂತದಲ್ಲಿ ನಡೆಯುವಂತಹ ಯಾತ್ರೆ. ಈ ಯಾತ್ರೆಯ ಪ್ರಮುಖ ಉದ್ದೇಶ ಏನು? ಯಾವತ್ತು ಯಾವ ಜಿಲ್ಲೆಗಳಲ್ಲಿ ಯಾತ್ರೆ ಸಾಗತ್ತೆ? ವೀಣಾ, ಏನು ಅಂದ್ರೆ ರಾಜ್ಯ ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲೂ ಕೂಡ ನಿರಂತರವಾಗಿ ಅವರು ಒಂದು ಗ್ಯಾರಂಟಿಯ ಒಂದು ವಿಚಾರವನ್ನಷ್ಟೇ ಕೂಡ ಜನರ ಮುಂದೆ ಇಟ್ಕೊಂಡು ನಿರಂತರವಾಗಿ ಬೆಲೆ ಏರಿಕೆಗಳನ್ನ ಏನ್ ಮಾಡ್ತಾ ಇದ್ದಾರೆ ಅದನ್ನ ವಿರೋಧಿಸಿ ಅದರ ವಿರುದ್ಧವಾಗಿ ಈಗ ಬಿಜೆಪಿ ಬೀದಿಗಿಳಿದು ಹೋರಾಟಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿರ್ತಕ್ಕಂಥದ್ದು. ಸುದೀರ್ಘವಾದ 2 ತಿಂಗಳ ಕಾಲ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಜನರನ್ನ ಈ ಒಂದು ವಿಚಾರದಲ್ಲಿ ಎಚ್ಚರಿಸಬೇಕು, ಜೊತೆಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ತಿಳಿಸಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವತ್ತಿನಿಂದ ಜನಾಕ್ರೋಶ ಯಾತ್ರೆಯನ್ನ ಆರಂಭ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ. ಇದನ್ನ ಒಟ್ಟು 4 ಹಂತಗಳಲ್ಲಿ, ಅದು ದಕ್ಷಿಣ ಕರ್ನಾಟಕದಲ್ಲಿ ಮೊದಲಿಗೆ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಇದರ ಆರಂಭ ಆಗ್ತಾ ಇದೆ. ಅದಾದ ನಂತರದಲ್ಲಿ ಮಂಡ್ಯದಲ್ಲಾಗುತ್ತೆ, ಹಾಸನದಲ್ಲಾಗುತ್ತೆ. ಅದೇ ರೀತಿಯಾಗಿ ಕರಾವಳಿ ಭಾಗದಲ್ಲಿ 2ನೇ ಭಾಗದಲ್ಲಿ, ಜೊತೆಗೆ ಮಧ್ಯ ಕರ್ನಾಟಕದಲ್ಲಿ 3ನೇ ಭಾಗದಲ್ಲಿ, ಕಡೆಯ ಭಾಗದಲ್ಲಿ ಬೆಂಗಳೂರಿನ ಭಾಗದಲ್ಲಿ ಕೂಡ ಈ ಒಂದು ಜನಾಕ್ರೋಶ ಯಾತ್ರೆಯನ್ನ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ 3:30ಕ್ಕೆ ಈ ಒಂದು ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೂಡ ಸಿಗುತ್ತೆ. ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾರೆ. ಇನ್ನು ಇವತ್ತಿನ ಜನಾಕ್ರೋಶ ಯಾತ್ರೆ ಏನಿದೆ ಇದು ಸಿದ್ದರಾಮಯ್ಯನವರ ತವರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಕೂಡ ಬಿಗ್ ಓಪನಿಂಗ್ ಅನ್ನ ಮಾಡ್ಲಿಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಇವತ್ತಿನ ಈ ಒಂದು ಯಾತ್ರೆ ಏನಿರುತ್ತೆ, ಈ ಒಂದು ಯಾತ್ರೆಯಲ್ಲಿ ಕೇಂದ್ರ ಮತ್ತು ರಾಜ್ಯದ ನಾಯಕರ ದಂಡೆ ಕೂಡ ಇಲ್ಲಿ ನಡೆಯುತ್ತೆ. ಪ್ರಹ್ಲಾದ್ ಜೋಶಿ ಅವರಿಗೆ ಸದಾನಂದ ಗೌಡರು ಕೂಡ ಇರ್ತಾರೆ. ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಇರ್ಬೋದು. ಏನು ಸರ್ಕಾರದ 2 ಸದನಗಳಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದ ನಾಯಕರುಗಳೇನಿರ್ತಾರೆ ಅವರು ಇರುವಂತದ್ದು, ಮಾಜಿ ಸಚಿವರುಗಳು ಇರ್ತಕ್ಕಂಥದ್ದು, ಸ್ಥಳೀಯ ನಾಯಕರುಗಳು ಇರ್ತಕ್ಕಂಥದ್ದು, ಎಲ್ಲರನ್ನೂ ಸೇರಿಸ್ತಂತೆ ಒಟ್ಟಿಗೆ ಮೈಸೂರಿನ ಇರ್ವಿನ್ ರಸ್ತೆಯಲ್ಲಿರ್ತಕ್ಕಂತಹ ಕೇಂದ್ರ ಪೋಸ್ಟ್ ಆಫೀಸ್ ಏನಿದೆ ಅಲ್ಲಿ ಯಾತ್ರೆಗೆ ಉದ್ಘಾಟನೆಯನ್ನ ಮಾಡಿ ಅಶೋಕ ವೃತ್ತದಲ್ಲಿ ಮೆರವಣಿಗೆಯನ್ನ ಮಾಡಿ ನಂತರದಲ್ಲಿ ದೊಡ್ಡ ಗಡಿಯಾರದ ಸರ್ಕಲ್ ಅನ್ನ ದಾಟಿ ಅವರು ಗಾಂಧಿ ಸ್ಕ್ವೇರ್ಗೆ ಸಂಜೆ ಸುಮಾರು 5 ಗಂಟೆ ವೇಳೆಗೆ ಬರ್ತಾರೆ. ಅಲ್ಲಿ ಜನಾಕ್ರೋಶ ಯಾತ್ರೆಯ ಒಂದು ಸಭೆ ಇರುತ್ತೆ. ಆ ಪ್ರತಿಭಟನಾ ಸಭೆ ಏನಿದೆ ಆ ಸಭೆಯಲ್ಲಿ ಇಡೀ ಎಲ್ಲಾ ನಾಯಕರು ಕೂಡ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಾರೆ. ಅಂದ್ರೆ ಕೇವಲ ಇಲ್ಲಿ ಬೆಲೆ ಏರಿಕೆಗಳಷ್ಟೇ ಅಲ್ಲ, ಮುಸ್ಲಿಮನ್ನ ಓಲೈಕೆ ಮಾಡ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದೇನೋ, ಜೊತೆಗೆ ಒಂದು ಬಿಜೆಪಿ ಕಾರ್ಯಕರ್ತರ ಆತ್ಮಹತ್ಯೆಗಳಾಗ್ತಾ ಇದಾವೆ, ಕಾಂಟ್ರಾಕ್ಟ್ಗಳ ಸಮಸ್ಯೆ ಆಗ್ತಾ ಇದೆ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಜನ ಸರ್ಕಾರದ ವಿರುದ್ಧವಾಗಿ ಏನ್ ತಿರುಗಿ ಬಿದ್ದಿದ್ದಾರೆ, ಆ ಜನರ ಪರವಾಗಿ ಜನರ ಕಷ್ಟಕ್ಕೆ ನಾವಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ಒಂದು ಕೊಡುವಂತ ನಿಟ್ಟಿನಲ್ಲಿ ಇವತ್ತಿನಿಂದ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಮಧು, ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.